ಮತಾಂತರದಲ್ಲಿ ವಿದೇಶಿ ಶಕ್ತಿಗಳ ಕೈವಾಡ. ನಾವು ಮತಾಂತರಿಸುವುದಿಲ್ಲ ಎನ್ನುವವರೇಕೆ ಮೌನ? ಹಿಂದೂಗಳಿಗೆ ಬಲವಂತವಾಗಿ ಕ್ರಿಶ್ಚಿಯನ್ ಮತದ ಪಾಠ ಬೋಧಿಸುತ್ತಿದ್ದ ಪಾದ್ರಿ ಸೋನು ಕುಮಾರ್ ಸೇರಿದಂತೆ 10 ಜನ ಮಿಷನರಿಗಳನ್ನು ಉತ್ತರ ಪ್ರದೇಶದ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ. ಈ ಮಿಷನರಿಗಳು ಪ್ರೇತ ಉಚ್ಚಾಟನೆ ಮತ್ತು ಬ್ಯಾಪ್ಟಿಸಂ ನೆಪದಲ್ಲಿ ಹಿಂದೂಗಳನ್ನು ದಾರಿ ತಪ್ಪಿಸ್ತಾ ಇದ್ರು ಎನ್ನಲಾಗಿದೆ. ಬಡ ಹಿಂದೂಗಳನ್ನು ಕ್ರಿಶ್ಚಿಯನ್ ಮತಕ್ಕೆ ಮತಾಂತರಿಸಿ ಇಡೀ ಗ್ರಾಮವನ್ನೇ ಕ್ರೈಸ್ತರ ಗ್ರಾಮವನ್ನಾಗಿಸುವುದು ಇವರ ಗುರಿಯಾಗಿತ್ತು. ಕೇವಲ ಇಲ್ಲಿನ ಮಿಷನರಿಗಳು ಮಾತ್ರ ಮತಾಂತರದ ಜಾಲ ನಡೆಸ್ತಾ ಇರಲಿಲ್ಲ, ಇದರ ಹಿಂದೆ ವಿದೇಶಿ ಶಕ್ತಿಗಳ ದೊಡ್ಡ ಕೈವಾಡವೇ ಇತ್ತು. ಇದಕ್ಕೆಂದೇ ಕೆಲವು ಸಂಘಟನೆಗಳು, ಮತಾಂತರದ ಜಾಲಗಳು ಕಾರ್ಯನಿರ್ವಹಿಸ್ತಾ ಇದ್ದವು. ಕಳೆದ ಕೆಲವು ವರ್ಷಗಳಲ್ಲಿ ನಡೆದ ಪ್ರಮುಖ ಮತಾಂತರದ ವಿವರ ಇಂತಿದೆ. ಮೊದಲಿಗೆ, ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಬಂದು ಮತಾಂತರಕ್ಕೆ ಪ್ರೇರೇಪಣೆ ನೀಡುವ ಕರಪತ್ರ ಹಂಚಿದ್ದ ಆರೋಪದ ಮೇಲೆ 3 ಅಮೆರಿಕನ್ ಪ್ರಜೆಗಳನ್ನು ಭಾರತ ಬಿಟ್ಟು ತೊಲಗುವಂತೆ 2026ರ ಏಪ್ರಿಲ್ ತಿಂಗಳಲ್ಲಿ ಆದೇಶ ನೀಡಲಾಗಿತ್ತು. ಹಿಂದೂಗಳನ್ನು ಮತಾಂತರಿಸಲು ಸಭೆ ನಡೆಸುತ್ತಿದ್ದಂತಹ ತೈವಾನ್ ನಾಗರಿಕರು ಸೇರಿದಂತೆ ಸುಮಾರು 12 ಜನರನ್ನು 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಮಥುರಾದಲ್ಲಿ ಬಂಧಿಸಲಾಗಿತ್ತು. ರೋಗ ಗುಣಪಡಿಸುವುದಾಗಿ ಹೇಳಿ ಹಿಂದೂಗಳನ್ನು ದಾರಿ ತಪ್ಪಿಸ್ತಾ ಇದ್ದಂತಹ 3 ಜನ ವಿದೇಶಿ ಪ್ರಜೆಗಳನ್ನು ಮಹಾರಾಷ್ಟ್ರದಲ್ಲಿ 2025ರ ಅಕ್ಟೋಬರ್ನಲ್ಲಿ ಬಂಧಿಸಲಾಗಿತ್ತು. ಇಂದೋರ್ನ ಮಾಲ್ ಒಳಗೆ ಧರ್ಮಾಂತರದ ಚಟುವಟಿಕೆ ನಡೆಸ್ತಾ ಇದ್ದಂತಹ ವಿದೇಶಿ ಮಿಷನರಿ ಸ್ಟೀಫನ್ ವಿಜ್ಪಾಲ್ ಎಂಬಾತನನ್ನು 2025ರ ಜೂನ್ ತಿಂಗಳಲ್ಲಿ ಬಂಧಿಸಲಾಗಿತ್ತು. ಇದು ಕೇವಲ ಪ್ರಮುಖ ಪ್ರಕರಣಗಳಷ್ಟೇ. ಭಾರತದಲ್ಲಿ ಇಂತಹ 100 ಪ್ರಕರಣಗಳಿವೆ. ವಿದೇಶಿ ಮಿಷನರಿಗಳು ಭಾರತದಲ್ಲಿ ಮತಾಂತರದ ಚಟುವಟಿಕೆಯಲ್ಲಿ ತೊಡಗಿರುವುದು ಪದೇ ಪದೇ ಬೆಳಕಿಗೆ ಬರುತ್ತಲೇ ಇದೆ. ನಾವು ಮತಾಂತರದ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವುದಿಲ್ಲ, ನಾವು ಮತಾಂತರ ಮಾಡುವುದಿಲ್ಲ ಎನ್ನುವವರೇ ಹಿಂಬಾಗಿಲ ಮೂಲಕ ಮತಾಂತರಕ್ಕೆ ಬೆಂಬಲ ನೀಡ್ತಾ ಇರುವುದು ಇಡೀ ಲೋಕಕ್ಕೆಯೇ ತಿಳಿದ ವಿಚಾರ.